ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಒಂದು ವಿಚಾರದಲ್ಲಿ ನಾನು ವಿಡಿಯೋ ಮಾಡಬೇಕು ಅಂತ ನನಗನ್ನಿಸಿದ್ದು. ಏನಂದರೆ, ನಾವು ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡುವಾಗ ನನಗೆ ಹೆಚ್ಚು ಆಲೋಚನೆ ಬಂದಂಥದ್ದು ಏನಂದರೆ, ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕು ಅಂದರೆ ಕೆಲವೊಂದು ಸರಳವಾದ ಸೂತ್ರಗಳನ್ನ ನಾವು ಇಟ್ಕೊಂಡು ನೆಮ್ಮದಿಯಾಗಿ ಇರ್ಬೋದು. ಸೂತ್ರಗಳನ್ನ ಅಳವಡಿಸ್ಕೊಂಡ್ರೆ ಅಂಥೇಳಿ ನನಗೆ ಅನ್ನಿಸ್ತು. ಏನು ನೆಮ್ಮದಿಯಾಗಿರಬೇಕು ಅಂದರೆ ಕೆಲವೊಂದು ಸರಳ ಸೂತ್ರಗಳು ಅಂದರೆ, ಆ ಸೂತ್ರಗಳು ಅಂದರೆ ಏನು ಅಂದರೆ, ನಮಗೆ ನಾವು ಹಾಕೊಳ್ಳುವಂಥ ಕೆಲವೊಂದು ನಿಯಮಗಳಿಗೆ ನಾವಿಲ್ಲಿ ಸೂತ್ರಗಳು ಅಂಥೇಳಿ ಕರೆಯುವಂಥದ್ದು. ಸಣ್ಣ ಸಣ್ಣ ಟಿಪ್ಸ್ಗಳನ್ನ ನಾವು ಅಳವಡಿಸ್ಕೊಬಿಡುವಂಥದ್ದು ನಮ್ಮ ಬದುಕಿಗೆ. ಸೊ ಅದರಲ್ಲಿ ಮುಖ್ಯವಾಗಿ ನೆಮ್ಮದಿಯಿಂದ ನಾವು ಜೀವನ ಮಾಡಬೇಕು ಅಂದರೆ ನಾವು ಅಳವಡಿಸ್ಕೊಳ್ಳೇಬೇಕಾದಂಥ ಕೆಲವೊಂದು ಮುಖ್ಯವಾದಂಥ ಮುಖ್ಯಾಂಶಗಳೇನಪ್ಪ ಅಂದರೆ, ನಿಧಾನವಾಗಿ ನಾವು ಮಾತಾಡಬೇಕು. ಒಬ್ಬ ವ್ಯಕ್ತಿ, ನಮ್ಮ ಆಪೋಸಿಟ್ ಇರುವಂಥ ವ್ಯಕ್ತಿ ಜೊತೆ ನಾವು ಸಂವಹನ ಕ್ರಿಯೆ ಮಾಡ್ತಿದ್ದೀವಿ ಅಥವಾ ಮಾತಿನ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೀವಿ ಅಂದರೆ, ಆ ವ್ಯಕ್ತಿಗಳಿಗೆ ನಾವು ಮಾತಾಡುವಾಗ ನಿಧಾನವಾಗಿ ಸ್ಪಷ್ಟವಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ನಾವು ಮಾತಾಡಬೇಕು. ಯಾವಾಗಲೂ ನಾವು ನನಗೆ ಅನ್ಕೊಳ್ಳೋದು, ನಾವು ಯಾವಾಗಲೂ ಮೊದಲು ಕೇಳುಗ ಕಿವಿ ಆಗಬೇಕು, ನಂತರ ಹೇಳುವ ಬಾಯಿ ಆಗಬೇಕು. ಮೊದಲು ನಾವು ಕೇಳಿಸ್ಕೊಬೇಕು, ಎರಡನೇದು ಆಮೇಲೆ ಹೇಳಬೇಕು. ಸೊ ನಾವು ಹೇಳ್ತಿದ್ದೀವಿ ಎಂದಾಗ ತಾಳ್ಮೆಯಿಂದ ಪ್ರತಿ ಪದಗಳು ಅರ್ಥ ಆಗೋ ರೀತಿ ಚಿಕ್ಕದಾಗಿ ಚುಟುಕಾಗಿ ಅವ್ರಿಗೆ ಮನಮುಟ್ಟುವಂತೆ ವಿಚಾರನ ಪ್ರಸ್ತುತಪಡಿಸ್ಬೇಕು. ಅದೇನೇ ವಿಚಾರ ಆಗಲಿ ಅದನ್ನು ನಾವು ಪ್ರಸ್ತುತಪಡಿಸ್ಬೇಕು. ಎರಡನೇದು, ಕಡಿಮೆಯಾಗಿ ಮಾತಾಡಬೇಕು, ಹೆಚ್ಚು ಗಮನ ಸೆಳೀಬೇಕು ನಮ್ಮ ಮಾತು. ಅಂದರೆ ನಾವು ಮಾತಾಡುವಂಥ ವಿಚಾರ ಏನಿದೆ ಅದು ತೀರಾ ಕಡಿಮೆ ವರ್ಡ್ಗಳಲ್ಲಿ ನಾವು ಅವ್ರಿಗೆ ವಿಚಾರನ ಮುಟ್ಟಿಸುವಂತಿರಬೇಕು. ನಮ್ಮ ಮಾತು ಅವ್ರಿಗೆ ಸದಾ ನೆನಪಲ್ಲಿ ಇರೋ ರೀತಿ ಇರಬೇಕು. ಅಷ್ಟು ಅಚ್ಚಳಿಯದೇ ರೀತಿ ನಾವು ಅವ್ರಿಗೆ ಮನ ಮುಟ್ಟುವಂತೆ ನಾವು ಹೇಳಬೇಕಾದಂಥ ವಿಚಾರನ ಸರಳವಾಗಿ ಹೇಳಬೇಕು. ಮತ್ತು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಯಾವುದೇ ಕ್ಷೇತ್ರಗಳಲ್ಲಿ ನಾವು ನಂಬಲೇಬಾರ್ದು. ನಂಬಿ ಹೌದು, ಎಲ್ಲರೂ ನಂಬಲೇಬಾರ್ದಾ? ಇಲ್ಲ, ತಪ್ಪು. ಕೆಲವು ಅಂತ ನಾನು ಹೇಳ್ತಿದ್ದೀನಿ. ಯಾರನ್ನು ಅಷ್ಟು ಸುಲಭವಾಗಿ ಕೆಲವು ವ್ಯಕ್ತಿಗಳನ್ನ ನಾವು ನಂಬೋದು ಬೇಡ. ಅದು ಮಹಿಳೆ ಇರ್ಬೋದು, ಪುರುಷರಾಗಿರ್ಬೋದು, ನಮ್ಮ ಕಾರ್ಯಕ್ಷೇತ್ರ ಇರ್ಬೋದು, ಫ್ಯಾಮಿಲಿಲಾದರೂ ಕೂಡ ಅಷ್ಟೇ. ಯಾರನ್ನು ಸುಮ್ಮನೆ ಕಣ್ಮುಚ್ಕೊಂಡು ನಂಬುವಂಥದ್ದು ಸರಿಯಲ್ಲ ಅನ್ನುವಂಥದ್ದು. ಇದು ಕೂಡ ನಮ್ಮ ಬದುಕಿಗೆ ಸರಳ ಸೂತ್ರಗಳಲ್ಲಿ ಒಂದಾಗಿದೆ. ಮತ್ತು ಸೆಲ್ಫ್ ಹೆಲ್ತ್ ಕಡೆ ನಾವು ಹೆಚ್ಚು ಕೇರ್ ಮಾಡಬೇಕು. ಅಂದರೆ ಸ್ವಯಂ ನಮ್ಮ ಆರೋಗ್ಯದ ಕಡೆ ನಾವು ಹೆಚ್ಚು ಕೇರ್ ಮಾಡಬೇಕು. ಇದು ನನಗೆ ಇತ್ತೀಚೆಗೆ ನನ್ನ ಅನಾರೋಗ್ಯ ಪದೇ ಪದೇ ನನಗೆ ಕಾಡಿದಾಗ ನನಗೆ ಅನಿಸಿದ್ದು, ನಮ್ಮನ್ನು ಕೇರ್ ಮಾಡೋರು ನೂರಾರು ಜನ ಸಿಗ್ಬೋದು, ಆದರೆ ನಮ್ಮನ್ನು ನಾವು ಕೇರ್ ಮಾಡುವಷ್ಟು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೆಲ್ಫ್ ಹೆಲ್ತ್ ಕಾನ್ಸಸ್ ಬಗ್ಗೆ ನಮಗೆ ಹೆಚ್ಚು ಜವಾಬ್ದಾರಿ ಇರೋದು ಅಥವಾ ಏನು ಒತ್ತು ಕೊಡುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ಯಾವಾಗಲೂ ಕೂಡ ನಾವು ಸ್ವಯಂ ಕಲಿಕೆಗೆ ಹೆಚ್ಚು ಒತ್ತು ಕೊಡಬೇಕು. ಸ್ವಯಂ ಕಲಿಕೆಯನ್ನೇ ಸೆಲ್ಫಾಗಿ ನಾವು ಕಲಿಯುವಂಥದ್ದು ಸೆಲ್ಫ್ ಲರ್ನಿಂಗ್ಗೆ ನಾವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ. ಸೆಲ್ಫ್ ಲರ್ನಿಂಗ್ ಅಂದ್ರೇನು? ನಾನು ಯಾವಾಗೂ ಹೇಳ್ತಿರ್ತೀನಿ ನನ್ನ ಹಲವಾರು ತರಬೇತಿಗಳಲ್ಲಿ. ಒಬ್ಬ ವ್ಯಕ್ತಿ ತಾಯಿ ಗರ್ಭ ಸೇರಿದಾಗಿಂದ ಹಿಡಿದು ನಾವು ಮತ್ತೆ ಭೂರಮೆ ಒಡಲ ಸೇರೋ ತನಕ ನಮ್ಮ ದೇಹದಲ್ಲಿ ಉಸಿರಿರುವ ಕಡೆ ಕ್ಷಣದವರೆಗೂ ಕೂಡ ನಾವು ಕಲಿಯುವಂಥದ್ದು ಬಹಳ ಇರುತ್ತೆ. ಸೊ ಆ ಕಲಿಕೆನ ನಾವು ಯಾವತ್ತೂ ಕೂಡ ನಿಲ್ಲಿಸಬಾರ್ದು. ನಿರಂತರವಾಗಿ ಕಲಿಕೆ ಅನ್ನುವಂಥದ್ದು ನಿರಂತರವಾದಂಥ ಪ್ರಕ್ರಿಯೆ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರಳ ಸೂತ್ರಗಳಲ್ಲಿ ನಾನು ಇದನ್ನು ಕೂಡ ಹಾಕೊಂಡಿರುವಂಥದ್ದು. ಯಾವತ್ತೂ ನಮ್ಮ ಕೋಪಕ್ಕೆ, ಅಹಂಕಾರಕ್ಕೆ ನಾವು ಕಡಿವಾಣ ಹಾಕುವಂತಿರಬೇಕು. ನಿಯಂತ್ರಿಸೋ ರೀತಿಯಲ್ಲಿ ನಾವಿರಬೇಕು. ನಮಗಿರುವಂಥ ಕೋಪ ಮತ್ತು ಅಹಂಕಾರನ ನಿಗ್ರಹಿಸಬೇಕು. ಯಾವ ವ್ಯಕ್ತಿ ಕೋಪನ ಗೆಲ್ತಾನೋ ಅವನು ಬದುಕಿನಲ್ಲಿ ಸಾಧಕನಾಗ್ತಾನೆ. ಸೊ ಈ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು. ಅಹಂಕಾರನೂ ಅಷ್ಟೇ, ಯಾರಿಗೂ ಕೂಡ ಅಹಂಕಾರ ಒಳ್ಳೆಯದಲ್ಲ. ಅಹಂಕಾರ ಇದ್ದರೆ ಆರೋಗ್ಯಪೂರ್ವಕವಾಗಿರಬೇಕು. ಆ ಆರೋಗ್ಯಪೂರ್ವಕ ಅಹಮ್ಮಿಂದ ಅಥವಾ ಅಹಂಕಾರದಿಂದ ಯಾವತ್ತೂ ನಮ್ಮ ಲೈಫನ್ನ ನಾವು ಕಳ್ಕೊಳ್ಳೋ ರೀತಿ ಇರಬಾರ್ದು. ಮತ್ತು ನಮ್ಗೆ ಎದುರಿಗಿರುವಂಥ ವ್ಯಕ್ತಿಗೆ ಪರಿಣಾಮ ಬೀರೋ ರೀತಿ ಅಹಂಕಾರ ಯಾವತ್ತಿಗೂ ಕೂಡ ಇರಲೇಬಾರ್ದು. ಇದು ಮತ್ತೊಂದು ಸೂತ್ರ. ಹಾಗೆ
ಹೆಚ್ಚು ನಾವಿರುವಂಥ ಪ್ರತಿ ಸ್ಥಳದಲ್ಲೂ ಅಥವಾ ನಾವು ಇರುವಂಥ ಪ್ರತಿ ಸಂದರ್ಭದಲ್ಲೂ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪರರ ನಗುವಿಗೆ ನಾವು ಕಾರಣ ಆಗಬೇಕು. ಅಂದರೆ ಪರರ ನಗುವಿಗೆ ಅಂದರೆ ನಮ್ಮ ಜೊತೆ ಇರೋರನ್ನ ಸದಾ ನಾವು ನಗೋ ರೀತಿಯಲ್ಲಿ ಇಟ್ಕೊಬೇಕು. ಹೆಚ್ಚೆಚ್ಚು ನಾವು ನಗು ವಾತಾವರಣನ ಕ್ರಿಯೇಟ್ ಮಾಡ್ಕೋಬೇಕು ಅಥವಾ ನಮಗೆ ನಾವೇ ಸೃಷ್ಟಿಸ್ಕೋಬೇಕು. ಮತ್ತು ಹೆಚ್ಚು ಚಿಂತೆ ಮಾಡಬಾರ್ದು, ಕಡಿಮೆ ಚಿಂತೆ ಮಾಡೋ ರೀತಿ ನಾವು ನಡ್ಕೋಬೇಕು. ನಾವಾಗಲಿ ನಮ್ಮ ಜೊತೆ ಇರೋರಾಗಲಿ ಅಥವಾ ನಮ್ಮ ಸುತ್ತಲಿನ ಪರಿಸರ ಆಗಲಿ ಯಾರು ಕೂಡ ಹೆಚ್ಚು ಚಿಂತೆ ಮಾಡದೇ ಇರೋ ರೀತಿ ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಇದು ಒಂದು ಸರಳ ಸೂತ್ರಗಳಲ್ಲಿ ಮತ್ತೊಂದು ಮುಖ್ಯವಾದಂಥ ಅಂಶ. ಯಾವತ್ತು ನಾವು ಫ್ಯಾಮಿಲಿಗೆ ಇಡೀ ಇದರಲ್ಲಿ ನಾವು ಆದ್ಯತೆ ಯಾರು ಕೊಡ್ತೀರಾ ಅಂತ ಬಂದರೆ ಮೊದಲನೇ ಆದ್ಯತೆ ನಮ್ಮ ಫ್ಯಾಮಿಲಿಗೆ ನಾವು ಇಟ್ಟಿರಬೇಕು. ಇದು ಸರಳ ಸೂತ್ರಗಳಲ್ಲಿ ಮುಖ್ಯವಾದಂಥ ಪ್ರಯಾರಿಟಿ. ಸೊ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಟೈಮು ನಾವು ನಮ್ಮ ಕುಟುಂಬದ ಸದಸ್ಯರನ್ನೇ ಇನ್ನೊಂದು ಪರ ಜನ ಅಥವಾ ಅಪರಿಚಿತರು ಅಥವಾ ನಮಗೆ ಗೊತ್ತಿರೋರು ಎದುರುಗಡೆ ನಾವು ಅವ್ರನ್ನ ತೀರ ತುಚ್ಛವಾಗಿ ಕಾಣುವಂಥದ್ದು ಅಥವಾ ಡಿಗ್ರೇಡಲ್ಲಿ ನೋಡುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಈ ಥರ ಆದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲಿ ನಾವು ಡಿಗ್ರೇಡ್ ಮಾಡ್ತಿರ್ತೀವೋ ಅದೇ ಜಾಗದಲ್ಲಿ ನಮಗೆ ಅರಿವಿಲ್ಲದಂತೆ ನಮ್ಮನ್ನೇ ನಾವು ಡಿಗ್ರೇಡ್ ಮಾಡ್ಕೊತಿರ್ತೀವಿ. ಇದನ್ನು ನಾವು ಮರಿಬಾರ್ದು. ಸೊ ಇದಿಷ್ಟು ಕೂಡ ಒಂದು ಸುಂದರವಾದ ಬದುಕನ್ನು ನಾವು ಕಟ್ಕೊಳ್ಳೋದಕ್ಕೆ ಅಥವಾ ನೆಮ್ಮದಿಯಿಂದ ಸರಳವಾದಂಥ ಜೀವನನ ಮಾಡೋದಕ್ಕೆ ಇರುವಂಥ ಸರಳವಾದ ಸೂತ್ರಗಳು ಅಂತೇಳಿ ನಾನು ಹಾಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸಾಧ್ಯ ಆದರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಸಾಧ್ಯ ಆದರೆ ನೀವು ಕೂಡ ನಿಮ್ಮ ಬದುಕನ್ನ ಅಳವಡಿಸ್ಕೊಳ್ಳಿ. ಫಲಿತಾಂಶ ಏನಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.